ಯಾವುದು ಅಲ್ಲ ಹಾಗೇನಾದರೂ ಇದ್ದಲ್ಲಿ ಈಗ ನಮ್ಮ ಪ್ರೊಸೀಜರ್ ಪ್ರಕಾರ ಏನಿರ್ತದೆ ವಿ ಹ್ಯಾವ್ ಟು ಸಿ ನಮ್ಮ ಡೆಪ್ಯೂಟಿ ಕೊಡಬೇಕು. ಡೆಪ್ಯೂಟಿ ಕೂಡ ಆದರೆ ಮತ್ತು ನಾವು ಸೆಕ್ರೆಟರಿಗೆ ಅದೊಂದು ಪ್ರೊವಿಷನ್ ಮಾತ್ರ, ಹೀಗೆ ಆಗ್ತದಂತಲ್ಲ. ದಟ್ ಇಸ್ ದ ಸಿಸ್ಟಮ್. ಇದ್ರೆ ನಿಮಗೆ ಸಚಿವ ಸ್ಥಾನ ಕೊಟ್ಟರೆ ಯಾವ ಇದು ಬೇಕು ಅಂತ ಏನಿಲ್ಲ ನೋಡಿ, ಎಲ್ಲ ಖಾತೆಗಳು ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವಂಥ ಖಾತೆಗಳೇ. ಎಲ್ಲ ಖಾತೆಗೆ ಅದರದ ಮಹತ್ವ ಇದೆ ಮತ್ತು ಅದರದಾದೊಂದು ವಿಶಿಷ್ಟತೆ ಇದೆ ಇದರಲ್ಲಿ. ಸೊ ನಮಗೆ ಅದು ಏನು ನಾವು ಆಗ್ತೇವ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಸ್ಪೀಕರ್ ಇದ್ದಾಗ ಈ ಸ್ಪೀಕರ್ ಕೆಲಸ ಚೆನ್ನಾಗಿ ಮಾಡೋದು, ಅವಕಾಶ ಸಿಕ್ಕಿದರೆ ಮಂತ್ರಿ ಆಗಲಿಕ್ಕೆ ಕೆಲಸ ಮಾಡೋದು, ಶಾಸಕರಾಗಿದ್ದರೆ ಶಾಸಕರ ಕೆಲಸ ಮಾಡೋದು. ಇನ್ನು ಜನ ಅದು ಬೇಡ ಅಂತ ಹೇಳಿದರೆ ಮಾಧ್ಯಕ್ಕೆ ಏನು ಕೆಲಸ ಮಾಡೋದು, ಆ ಕೆಲಸವನ್ನು ಮಾಡೋದು. 100%. ವಿ ಆರ್ ರೆಡಿ ಅಲ್ಲ, ನಮ್ಗೆ ಏನಾಗಬೇಕಿದೆ ಆಯ್ತಾ. ಯಾವುದು ನಾನಾ ಎಲ್ಲ ಬೇರೆ ಕೇಳೋದು ನಮ್ಗೆ ಗೊತ್ತಿಲ್ಲ, ಬೇರೆ ನನ್ನ ವಿಚಾರ ಗೊತ್ತಿಲ್ಲ. ಯಾವುದಕ್ಕೆ ನಮಗೆ ನೋಡಿ, ಈಗ ನಾನು ಸ್ಪೀಕರ್ ಆಗಿದ್ದೇನೆ, ನನಗೆ ಪಕ್ಷದ ಸಬ್ಜೆಕ್ಟೇ ನನ್ನ ತಲೆಯಲ್ಲಿ ಇಲ್ಲ, ಅದರ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಈಗ ಸರ್ಕಾರದ ವಿಚಾರಕ್ಕೂ ಅಷ್ಟೇ, ಈಗ ನನ್ನ ಕೆಲಸ ಮಾಡಿಕೊಂಡು ಹೋಗೋದು, ಮತ್ತು ಯಾವ ಹಂತದ ಎಂಬುದನ್ನು ಅದಕ್ಕೆ ಅನುಗುಣವಾಗಿ ಹೋಗುವಂಥ ವಿಷಯ ಇರುವುದು. ಯಾಕೆಂತ ಹೇಳಿ ನಾನು ಎಲ್ಲ ಈಗಲ್ಲ ನೋಡಿ, ನಾವತ್ತು ತಂದೆ ಶಾಸಕ ಸಂದರ್ಭದಲ್ಲಿ ಯಾವಾಗ ನಾನು ಇವತ್ತು ಹೋಗಬೇಕು, ಇವತ್ತು ಮತ್ತು ನಾಳೆ ಇಲ್ಲ. ಯಾಕೆ ಇಲ್ಲ ನೋಡಿ, ಮಿನಿಸ್ಟರ್ ಆದರೆ ಸರ್ಕಾರದ ಮುಖಾಂತರ ಎಲ್ಲ ಜನರ ಕೆಲಸ ಮಾಡಲಿಕ್ಕೆ ಯೋಜನೆ ರೂಪಿಸಿಕೊಂಡು ಪಾಲಿಸಿ ಮಾಡಿ ಎಕ್ಸಿಕ್ಯೂಟಿವ್ ಮಾಡಿ ನಮ್ಮದು ಅನುಷ್ಠಾನ ಮಾಡಲಿಕ್ಕೆ ಆಗಿ ಜನರಿಗೆ ಬೇಕಾದ ಕೆಲಸ ಮಾಡಲಿಕ್ಕೆ ಆಗ್ತದೆ. ಸ್ಪೀಕರ್ ಆಗಿದ್ದರೆ ಶಾಸಕರಿಗೆ ಬೇಕಾಗುವಂಥ ಕೆಲಸಗಳು ಮಾಡಲಿಕ್ಕೆ ಫಾರ್ ದಿ ಅಸೆಂಬ್ಲಿ ಆ್ಯಂಡ್ ಟು ದಿ ಲೆಜಿಸ್ಲೇಚರ್ ನಮ್ಮ ಪವರ್ ಅಲ್ಲಿಗೆ ಲಿಮಿಟ್ ಇರ್ತದೆ. ಯಾವುದು ಅಲ್ಲ, ಅಲ್ಲಿ ಇದು ಸಬ್ಜೆಕ್ಟೇ ಬರುವುದಿಲ್ಲ ಸ್ಪೀಕರ್ ಇದ್ದಾಗ. ಅದು ಹೇಳಿದೆ ಅಲ್ಲ, ಸ್ಪೀಕರ್ ಆದರೆ ವಿದಿನ್ ದಿ ಹೌಸ್ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಸದಸ್ಯರ ಹಿತರಕ್ಷಣೆಗೋಸ್ಕರ ನಮ್ಮ ಕೆಲಸ ಮಾಡಲಿಕ್ಕೆ, ಯೋಜನೆ ರೂಪಿಸಿಕೊಳ್ಳಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದು ಗೌರವಿತವಾದ ಒಂದು ಸಂವಿಧಾನಬದ್ಧ ಸ್ಥಾನ, ಅದೊಂದು ವಿಶೇಷ ಗೌರವ ಇದೆ, ಅದಕ್ಕೆ ಅದರ ಪ್ರಿವಿಲೇಜಸ್ ಇದೆ ಮತ್ತು ಅದಕ್ಕೆ ಒಂದು ಲಿಮಿಟೇಷನ್ ಇದೆ. ಒಬ್ಬ ಮಂತ್ರಿ ಆದರೆ ಸರ್ಕಾರದಲ್ಲಿ ಅವನಿಗೆ ಕಾರ್ಯಕ್ರಮ ಯೋಜನೆ ಪಾಲಿಸಿಯನ್ನು ಮಾಡಿಕೊಂಡು ಜನರಿಗೆ ಪ್ರಯೋಜನ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದು ಇರುವಂಥ 2 ಡಿಫ್ರೆನ್ಸಸ್.